ನಾರಾಯಣಂ ಸುರಗುರಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಸರ್ಗ ಅಂದರೆ ಸೃಷ್ಟಿ ಅಂತ ಅರ್ಥ. ಸೃಜನ, ಸೃಷ್ಟಿ ಮಾಡುವುದು, ಇಲ್ಲದೇ ಇರುವಂಥದ್ದನ್ನು ಉಂಟು ಮಾಡುವಂತಹ ಪ್ರಕ್ರಿಯೆ. ಸೃಷ್ಟಿಯಲ್ಲಿ ಒಂದು ಅದರ ಮೂಲಭೂತವಾದಂತಹ ಪದಾರ್ಥಗಳು, ಇನ್ನೊಂದು ಅದರಿಂದ ಸಂಭವಿಸುವಂತಹ ರೂಪಾಂತರಗಳು. ಇಲ್ಲಿ ಎರಡಿದೆ. ನಾವು ಏನನ್ನು ಮಾಡಿದರೂ ಕೂಡ, ಅಥವಾ ಈ ಪ್ರಪಂಚದಲ್ಲಿ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಸಂಭವಿಸುವಂತಹ ಸೃಷ್ಟಿ, ಅದು ಏನಿದ್ರೂ ಕೂಡ ಇರುವಂತಹ ಪದಾರ್ಥಗಳನ್ನೇ ಬಳಸಿಕೊಂಡು ಮತ್ತೊಂದು ಅದರಿಂದ ಸಂಭವಿಸುವಂತಹ ಇನ್ನೊಂದು ವಿಕಾರವನ್ನು, ಇನ್ನೊಂದು ವೈಶಿಷ್ಟ್ಯವನ್ನು ನಾವು ಗಮನಿಸಬಹುದು. ಅದೇನದು ಅಂದರೆ, ಮನೆ ಕಟ್ಟುತ್ತೇವೆ ಅಂದರೆ ಗೊತ್ತಿದೆ ನಮಗೆ, ಮೂಲಭೂತವಾದಂತಹ ಸೌಕರ್ಯಗಳು ನಮಗೆ ಇಲ್ಲಿಯೇ ಸಿಗಬೇಕು. ಅದನ್ನೇ ಬಳಸಿಕೊಂಡು ನಾವು ಏನೋ ಒಂದು ರೂಪಾಂತರವನ್ನು ಮಾಡಿದೆವು. ಮರಳಿನಲ್ಲಿ, ಸಮುದ್ರದ ತೀರದಲ್ಲಿ ಒಂದು ಮನೆಯನ್ನು ಮಾಡಿದ ಹಾಗೆ ಹೇಳಲಿಕ್ಕೆ ಅದೇನು ಮನೆ ಅಂತ ಹೇಳ್ಬೋದು. ಹಾಗೆಯೇ ನಾವೊಂದು ಗುಡಿಸಲು ಕಟ್ಟಿದ್ದೇವೆ ಅಂತ ಹೇಳಿದರೆ, ಕಾಡಿನಲ್ಲಿರುವಂತಹ ಅದೇ ಸೊಪ್ಪುಗಳನ್ನು, ಅದೇ ಹುಲ್ಲುಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಕಂಬ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ನಾವು ಪ್ರಾಕೃತಿಕವಾಗಿ ಸಂಗ್ರಹಿಸಿ ಏನೋ ಒಂದು ಮಾಡಿದ್ದೇವೆ ಅಂತ. ಪರಮಾತ್ಮನ ಸೃಷ್ಟಿ ಹೀಗಲ್ಲ. ಎಲ್ಲವನ್ನು, ಅದರ ಮೂಲಭೂತ ಸೌಕರ್ಯಗಳನ್ನೆಲ್ಲವನ್ನೂ ಸೃಷ್ಟಿ ಮಾಡಿದವನು. ಹಾಗಾಗಿ ಮೂಲ ರೂಪಗಳಿಗೂ ಮತ್ತು ಅದರಿಂದ ಆಗುವಂತಹ ಅವಾಂತರ ಅನಂತ ವಿಕಾರಗಳಿಗೂ ಎಲ್ಲದಕ್ಕೂ ಕೂಡ ಕಾರಣ ಒಬ್ಬನೇ ಭಗವಂತ ಅಂತ. ಇಲ್ಲಿ ಬೇರೆ ಯಾರಿಗೂ ಇಂತಹ ಒಂದು ಸಾಮರ್ಥ್ಯ ಇಲ್ಲ ಅಂತ ಈ ಲೋಕದಲ್ಲಿ. ಯಾರಿಗಿದೆ? ಮತ್ತು ಎಲ್ಲದರ ಸೃಷ್ಟಿಗೂ ಒಡೆಯನಾಗಿರುವವನು ಇವನೇ ಅಲ್ವಾ. ಮನೆ ಯಜಮಾನ, ನಾನು ಹೇಳಿದ ಹಾಗೆ ಎಲ್ಲರೂ ಕೇಳ್ತಾರೆ ಅಂತ ಅವನು ಚಿಂತನೆ ಮಾಡಬಹುದು. ಆದರೆ ಸಂಪೂರ್ಣವಾದಂತಹ ಸ್ವಾಧೀನ ಅನ್ನುವಂಥದ್ದು ಅವನಲ್ಲಿ ಇಲ್ಲ. ಅವನಲ್ಲಿ ಎಷ್ಟರ ತನಕ ಎಲ್ಲವನ್ನೂ ಕೂಡ ನಡೆಸಿಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯ ಇದೆಯೋ, ದೈಹಿಕವಾದಂತಹ ಒಂದು ಸ್ಥೈರ್ಯ ಇದೆಯೋ, ಅದೇ ರೀತಿಯಾಗಿ ಸಂಪಾದನೆ ಮಾಡುವಂತಹ ಒಂದು ಶಕ್ತಿ ಇದೆಯೋ, ಅಲ್ಲಿ ಅವನ ತನಕ ಅವನಿಗೆ ನಾಯಕತ್ವ. ಎಲ್ಲರೂ ಕೇಳ್ತಾರೆ ಅಂತ ಹೇಳಿ. ಆದರೆ ಎಲ್ಲಿ ಅವನ ಶಕ್ತಿಯಲ್ಲಿ, ಸಾಮರ್ಥ್ಯದಲ್ಲಿ ಸ್ವಲ್ಪ ಕ್ಷೀಣವಾಗ ಬರುತ್ತದೋ ಆಗ ಅದನ್ನು ಕಳ್ಕೊಳ್ತಾನೆ. ಪರಮಾತ್ಮನಿಗೆ ಸಾರ್ವಕಾಲಿಕವಾಗಿ ಎಲ್ಲದಕ್ಕೂ ಇರುವಂತಹ ಒಡೆತನ ಇದೆಯಲ್ಲ, ಅದನ್ನು ಬೇರೆ ಯಾರಿಗೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಹಾಗಾಗಿ ಅವನಲ್ಲಿರುವಂಥದ್ದು ಏನು, ಬೇರೆಲ್ಲ ಅವನು ಹೇಳಿದ ಹಾಗೆಯೇ ನಡೆಯಬೇಕು ಅಂತ. ಅವನ ಇಚ್ಛಾ ಪ್ರಕಾರ, ಅವನ ಆದೇಶ ಪ್ರಕಾರವೇ ಎಲ್ಲ ಪ್ರಕ್ರಿಯೆಗಳು ಜಗತ್ತಿನಲ್ಲಿ ಸಂಭವಿಸಬೇಕು. ಅದಕ್ಕೋಸ್ಕರ ಅವನು ಸರ್ವತಂತ್ರ ಸ್ವತಂತ್ರನಾದಂತಹ, ಅವನು ಎಲ್ಲದರ ಸೃಷ್ಟಿಕರ್ತನಾಗಿರುವವನು. ಮತ್ತು ತಾನು ನಡೆಸುವಂತಹ ಯಾವುದೆಲ್ಲ ಸೃಷ್ಟಿ ಇದೆಯೋ, ಯದಧೀನ ಯಸ್ಯ ಸತ್ತ ತತ್ತದಿತ್ತೇವ ಭಣ್ಯತೆ ಅಂತ. ಅಂದರೆ ಅವನು ಎಲ್ಲದರ ಒಡೆಯನಾಗಿದ್ದಾನಲ್ಲ, ಎಲ್ಲವನ್ನೂ ಸೃಷ್ಟಿಕ ಮಾಡಿದ್ದಾನಲ್ಲ, ಎಲ್ಲದರ ಸ್ಥಿತಿಗೂ ಕಾರಣನಾಗಿದ್ದಾನಲ್ಲ. ಹಾಗಾಗಿ ಅವನ ಅಸ್ತಿತ್ವ ಇಲ್ಲದ ಜಾಗ ಎಲ್ಲಿದೆ? ಹಾಗಾಗಿ ಎಲ್ಲವೂ ಕೂಡ ಅವನದ್ದೇ, ಎಲ್ಲವೂ ಅವನೇ ಅಂತ ಹೇಳಿ. ಯಾವುದಾದರೂ ಒಂದು ನಾಯಕತ್ವವನ್ನು ನಾವು ಗುರುತಿಸಿದಾಗ, ಎಲ್ಲವೂ ಅವನ ಅಧೀನದಲ್ಲಿ, ಅವನ ನಿಯಂತ್ರಣದಲ್ಲಿರುವಾಗ ಅವನೇ ಅದು ಅಂತ ಹೇಳುವಂತಹ ನಾವೊಂದು ನಮ್ಮ ಒಂದು ಪ್ರಯೋಗ ಇದೆಯಲ್ಲ, ಹಾಗೆ ಅಂದರೆ ಎಲ್ಲವೂ ಕೂಡ ಅವನ ಸಂಪೂರ್ಣವಾದಂತಹ ಅಧೀನದಲ್ಲಿ, ನಿಯಂತ್ರಣದಲ್ಲಿ ಇರುವಂಥದ್ದು ಅಂತ. ಹಾಗಾಗಿ ಇಲ್ಲಿ ಸೃಷ್ಟಿ ಮಾಡಿದ್ದಾನೆ ಅಂದರೆ ಎಲ್ಲಿ ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ, ಯಾವ ಕಾಲದಲ್ಲಿ ಮಾಡಿದ್ದಾನೆ, ಅದರ ಡ್ಯೂರೇಷನ್ ಎಷ್ಟು, ಇದೆಲ್ಲವೂ ಕೂಡ ಅವನ ಅಧೀನ. ಹಾಗಾಗಿ ಬೇರೆ ಯಾರ ಒಂದು ಕೈಚಳಕಕ್ಕೂ ಇಲ್ಲಿ ಒಂದು ಮಹತ್ವ ಅನ್ನುವಂಥದ್ದಿಲ್ಲ. ಯಾಕೆಂದರೆ ಎಲ್ಲವೂ ಕೂಡ ಅವನ ಅಧೀನ ಅಂತ ಆಗಿರುವುದರಿಂದ, ಯದಧೀನ ಯಸ್ಯ ಸತ್ತ ಅಂದರೆ ಯಾವನ ಅಧೀನದಲ್ಲಿ ಇದೆಯೋ, ಮತ್ತು ಅದರ ಶಾಶ್ವತವಾಗಿ ಉಳಿತುಕೊಳ್ಳುವಿಕೆ ಅನ್ನುವಂಥದ್ದು ಕೂಡ ಯಾರ ಇಚ್ಛಾ ಅನುಸಾರವಾಗಿದೆಯೋ ಅದೆಲ್ಲವೂ ಕೂಡ ಅವನಿಗೆ ಸಂಬಂಧಪಟ್ಟಿದ್ದಲ್ಲ. ಆದ್ದರಿಂದ ಬೇರೆಯವರದ್ದೆಲ್ಲವೂ ಕೂಡ ಒಂದು
ಅಸ್ತಿತ್ವ ಅಷ್ಟೇ, ಅದು ಕೂಡ ಅವನ ಕೃಪೆಯಿಂದಾಗಿ ಸಂಭವಿಸುವಂಥದ್ದು. ಮತ್ತು ಇನ್ನೊಂದು ಭಗವಂತನ ಸೃಷ್ಟಿ ಅನ್ನುವಂಥದ್ದು ಏನಿದೆ ಗೊತ್ತಾ, ನಾವು ಕಷ್ಟಪಟ್ಟು ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳು ಒಂದು, ಇನ್ನೊಂದು ಸ್ವಾಭಾವಿಕವಾಗಿ ಸಹಜವಾಗಿ ಸಂಭವಿಸುವುದು ಇನ್ನೊಂದು. ಈಗ ನೋಡಿ, ನಾವು ಕಷ್ಟಪಟ್ಟು ಒಂದು ಗಿಡವನ್ನು ಬೆಳೆಸಿ ಅದನ್ನು ಮರ ಮಾಡಬೇಕು ಅಂತ ಒದ್ದಾಡಬಹುದು. ಆದರೆ ಒಂದು ಮೊಳಕೆ ಒಡೆದು ಬೀಜ ತಾನೇ ಒಂದು ಗಿಡ ಆಗುವಂತಹ ಒಂದು ಪ್ರಕ್ರಿಯೆ ಪ್ರಾಕೃತಿಕವಾದಂಥದ್ದು ಸ್ವಾಭಾವಿಕ ಅಲ್ವಾ. ಅಂತಹ ಈಗ ಸೃಷ್ಟಿ ನಾವು ಮಾಡುವಂತಹ ಅನೇಕ ವಿಚಾರಗಳಲ್ಲಿ ನಾವೊಂದು ಕೆಲವೊಂದನ್ನು ನಾವು ಗಮನಿಸಬಹುದು. ಕೆಲವೊಂದನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಒಂದು ಬೀಜವನ್ನು ನೀವು ಬಿತ್ತಿ ಮೊಳಕೆ ಹೊಡಿಲಿಕ್ಕೆ ನೀವು ಕಾಯಬೇಕಷ್ಟೇ ಅಲ್ವಾ. ನೀವಾಗಿ ಒಂದು ಸೃಷ್ಟಿಯನ್ನು, ಒಂದು ಜೀವದ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯವ? ಇಂತಹ ಒಂದು ವೈಜ್ಞಾನಿಕವಾದಂತಹ ಅಷ್ಟೊಂದು ಪ್ರಕ್ರಿಯೆಗಳಲ್ಲಿ ನಾವು ಮುಂದುವರಿದಿದ್ದೇವೆ ಅಂತ ಅಂದುಕೊಂಡಿದ್ದೇವೆ. ಆದರೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ? ನಾವೇ ಒಂದು ಬೀಜವನ್ನು ಸೃಷ್ಟಿ ಮಾಡಿ ಹೊಸದಾದಂತಹ ಒಂದು ಗಿಡವನ್ನು, ಮರವನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯವ? ಅಥವಾ ಯಾವುದಾದರೂ ಒಂದು ಬೀಜವನ್ನು ಮೊಳಕೆ ಬಂದರೆ ಬಂತು, ಬರದಿದ್ದರೆ ಇಲ್ಲ, ನಾವು ಬಂದೇ ಬರಿಸ್ತೇವೆ ಅಂತ ಹೇಳುವಂತಹ ಆ ಒಂದು ಸಾಮರ್ಥ್ಯ ಯಾರಿಗಿದೆ ಪ್ರಪಂಚದಲ್ಲಿ? ಹಾಗೆಯೇ ಹೊಟ್ಟೆಯಲ್ಲಿ ಮಗು ಹುಟ್ಟಿ ಬರುವುದು ಅನ್ನುವಂಥದ್ದು ಕೂಡ ಒಂದು ಪರಮಾತ್ಮನ ಒಂದು ವಿಚಿತ್ರವಾದಂತಹ ಒಂದು ಲೀಲೆಯೇ ಹೊರತಾಗಿ ನಾವು ಅದನ್ನು ಅಂಡಾಣು, ವೀರ್ಯಾಣು ಇತ್ಯಾದಿಗಳನ್ನೆಲ್ಲ ಒಟ್ಟು ಸೇರಿಸಿ ನಾವು ಸೃಷ್ಟಿ ಮಾಡಿಯೇ ಮಾಡ್ತೇವೆ ಅಂತ ಹೇಳಿ ಭರವಸೆ ಯಾರಿಗೂ ಇಲ್ಲ. ಪ್ರಯತ್ನಿಸ್ತೇವೆ ಅಷ್ಟೆ. ನಾವು ಬೀಜವನ್ನು ಬಿತ್ತಿ ಅದಕ್ಕೆ ನೀರು ಹಾಕಿ ಕಾಯಬೇಕಷ್ಟೆ. ಈ ರೀತಿಯಾಗಿ ನಮ್ಮಲ್ಲಿರುವಂತಹ ಒಂದು ಲಿಮಿಟೇಷನ್ ಇದೆಯಲ್ಲ, ಎಲ್ಲರಿಗೂ, ದೇವತೆಗಳಿಗೂ ಹೀಗೆ ಅಂತೆ. ಆದರೆ ಸ್ವಾಭಾವಿಕವಾದಂತಹ ಕ್ರಿಯೆ ಅದು ಹೇಗೆ? ಒಂದು ಗಿಡವೇ, ಒಂದು ಬೀಜವೇ ಮೊಳಕೆ ಒಡೆದು ಮರವಾಗಿ ಬೆಳೆಯುವಂತಹ ಒಂದು ಕ್ರಿಯೆ ಇದೆಯಲ್ಲ, ಅದು ಪರಮಾತ್ಮನ ಸೃಷ್ಟಿ ಅಂತ ಕರೆಯುವಂಥದ್ದು. ಈ ರೀತಿಯಾಗಿ ಸ್ವಾಭಾವಿಕವಾದಂತಹ, ಬೇರೆ ಯಾರಿಂದಲೂ ಕೂಡ ಅಸಾಧ್ಯವಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಸೃಷ್ಟಿ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೋಸ್ಕರ ಅವನನ್ನು ಸರ್ಗ ಅಂತ ಕರೆಯೋದು. ಬೇರೆ ಯಾರಿಂದಲೂ ಕೂಡ ಅದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು, ತತ್ಸೃಷ್ಟ್ವಾ ತದೇವಾನುಪ್ನಾ ವಿಶತ್ ಅಂತ ಹೇಳಿ ಸೃಷ್ಟಿ ಮಾಡಿ, ಒಂದು ರೂಪದಿಂದ ಸೃಷ್ಟಿ ಮಾಡಿ ಅದರ ನಿಯಾಮಕನಾಗಿ, ಈಗ ಅನೇಕ ಕಣಗಳನ್ನು, ಒಂದಷ್ಟು ಮಣ್ಣು ಅಂತ ಇಟ್ಟುಕೊಳ್ಳಿ, ನೀವು ಬೇಕಾದರೆ ಗ್ರಾಮ್ ಲೆಕ್ಕ ಹಾಕಿ, KG ಲೆಕ್ಕ ಹಾಕಿ, ಅಥವಾ ಕಣಗಳನ್ನು ಕೂಡ ಲೆಕ್ಕ ಹಾಕಿ, ಒಂದು ಮರಳಿನಿಂದ ಏನೋ ಒಂದು ಮಾಡಿದ್ದೇವೆ ಅಂತ ಇಟ್ಟುಕೊಳ್ಳಿ. ಆದರೆ ಆ ಒಂದೊಂದು ಮರಳಿನ ಕಣಗಳು ಕೂಡ ಒಟ್ಟು ಸೇರಿ ಒಂದು ಗೊಂಬೆಯೋ ಒಂದು ಮನೆಯೋ ಆಗಬೇಕು ಅಂತ ಇದ್ದರೆ, ಅದರ ಒಂದು ಸ್ಥಿತಿ ಅಂತ ಹೇಳ್ತೇವಲ್ಲ, ಅದು ಹಾಗೆಯೇ ಇರಬೇಕಾದಂತಹ, ಅದನ್ನು ಗಟ್ಟಿಯಾಗಿ ಒಂದಕ್ಕೊಂದು ಪರಸ್ಪರ ಪೂರಕವಾಗಿ ಅದು ಅಂಟಿಕೊಂಡೇ ಇರಬೇಕು. ಇಲ್ಲದಿದ್ದರೆ ಮತ್ತೆ ಅದು ಮರಳಿನ ಒಂದು ರಾಶಿಗೆ ಸೇರಿಕೊಳ್ತದೆ. ಮರಳಿನ ಗೊಂಬೆ ಅಥವಾ ಮರಳಿನ ಮನೆ ಅನ್ನುವಂಥದ್ದು ಹೇಗೆ ಇರ್ತದೆ, ಆ ಕಣಗಳ ಪರಸ್ಪರವಾದಂತಹ ಒಂದು ಸಂಬಂಧ, ಅನುಬಂಧ ಅಥವಾ ಕನೆಕ್ಷನ್ ಅಥವಾ ಅಂಟಿಕೊಳ್ಳುವಿಕೆಯಿಂದ ಆಗ್ತದೆ. ಅದನ್ನು ಅಂಟಿಸಿದವನು ಯಾರು? ಹೀಗೆ ಅಲ್ವ? ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲೂ ನಮ್ಮ ದೇಹದಲ್ಲಿಯೂ ಕೂಡ ಎಷ್ಟೋ ಸೆಲ್ಸ್ಗಳಿಲ್ವ, ಅಸಂಖ್ಯ ಲೆಕ್ಕ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಸಂಖ್ಯೆ ಜೀವಕೋಶಗಳಿವೆ. ಹಾಗೆಯೇ ನಮ್ಮಲ್ಲಿರುವಂತಹ ಮೂಳೆಗಳಾಗಲಿ ಅಥವಾ ಬೇರೆ ಎಲ್ಲ ವ್ಯವಸ್ಥೆಗಳಾಗಲಿ, ಕೂದಲಾಗಲಿ, ಇದನ್ನೆಲ್ಲ ಲೆಕ್ಕ ಹಾಕಲಿಕ್ಕೆ ಸಾಧ್ಯವ? ಅದೆಲ್ಲವೂ ಕೂಡ ಒಟ್ಟು ಸೇರಿದರೆ ನಮಗೊಂದು ರೂಪ ಬಂತು, ನಮ್ಮೊಂದು ಅಸ್ತಿತ್ವಕ್ಕೆ ಏನೋ ಒಂದು ಭಗವಂತನ ಅನುಗ್ರಹ ಆಯಿತು ಅಂತ ನಾವು ಅಂದುಕೊಳ್ಬೇಕಷ್ಟೆ. ಆದರೆ ಪರಮಾತ್ಮ ಏನು ಮಾಡ್ತಾನೆ? ಇದನ್ನೆಲ್ಲವನ್ನು ಸೃಷ್ಟಿಸಿದವನು ಅದೆಲ್ಲವೂ ಕೂಡ ಪರಸ್ಪರ ಪೂರಕವಾಗಿ ಆ ಹೊಂದಿಕೊಳ್ಳುವಿಕೆಗೋಸ್ಕರ ಅವನು ಅಲ್ಲಿಯೇ ಇರ್ತಾನಂತೆ. ಯಾಕೆಂದರೆ ಅವನನ್ನು ಬಿಟ್ಟು ಬೇರೆ ಯಾರೂ ಕೂಡ ಅದನ್ನು ಒಂದೊಂದು ಪೋಣಿಸಿ, ಅಂದರೆ ಸೂತ್ರೆ ಮಣಿಗಣ ಇವ ಅಂತ ಒಂದು ಮಾಲೆ ಅಂತ ಹೇಳಿದರೆ, ಆ ದಾರದಲ್ಲಿ ಎಲ್ಲ ಬೀಡ್ಸುಗಳು ಇರಬೇಕಲ್ಲ ಒಟ್ಟಿಗೆ, ಕಳಚಿದರೆ ಮಾಲೆ ಅಲ್ಲ. ಹಾಗೆಯೇ ಒಂದು ಬೂಂದಿ ಲಾಡು ಅಂತ ಹೇಳಿ, ಅದರೆಲ್ಲ ಬೂಂದಿ ಕಾಳುಗಳು ಚೆಲ್ಲಾಬೆಲ್ಲಿ ಆದರೆ ಮತ್ತೆ ಅದು ಲಾಡು ಅಂತ ಕರೀಲಿಕ್ಕೆ ಸಾಧ್ಯನಾ? ಹಾಗೆಯೇ ನಮ್ಮ ಅವಸ್ಥೆಯೂ ಕೂಡ ಹಾಗೆ ಅಲ್ವ? ಹಾಗಾಗಿ ಈ ಭೌತಿಕವಾದಂತಹ ಪಂಚಭೂತಗಳಿಂದ ಸಂಭವಿಸಿದಂತಹ ನಮ್ಮ ದೇಹದ ಎಲ್ಲ ಭಾಗಗಳು ಕೂಡ ಪರಸ್ಪರ ಒಟ್ಟು ಸೇರಿದರೆ, ಕೈ ಕಾಲು ಎಲ್ಲ ಸರಿಯಾಗಿದ್ದರೆ ನಾವೊಂದು ಶರೀರವನ್ನು ಪಡೆದಿದ್ದೇವೆ ಅಂತ ಅರ್ಥ. ಹಾಗಾಗಿ ಅದರ ಸೃಷ್ಟಿ ಮಾತ್ರ ಅಲ್ಲ, ಅದೆಲ್ಲವೂ ಕೂಡ ಒಂದೇ ರೀತಿ ಇರುವ ಹಾಗೆ, ಕಳಚಿಕೊಳ್ಳದ ಹಾಗೆ ನೋಡಿಕೊಳ್ಳುವಂತಹ, ಸೃಷ್ಟ್ವಾ ಜಗದಿದಂ ಸರ್ವಂ ನಿಯಾಮಕತೆಯ ಸ್ಯತು ಬಹುರೂಪೋ ಭವಾನೀಘ ಸ್ಯಾದ್ ಜಗಚ್ಚ ಇತ್ಯಚಿಂತಯತ್. ಪರಮಾತ್ಮ ಹೇಗೆ ಮಾಡ್ತಾನೆ ಅಂದರೆ, ಎಲ್ಲವನ್ನು ಸೃಷ್ಟಿ ಮಾಡುವುದಲ್ಲ, ಆ ಎಲ್ಲ ಕಣಗಳ ಒಳಗೂ ತಾನೇ ನಿಂತು ಅದೆಲ್ಲವೂ ಕೂಡ ಸ್ಥಿರವಾಗಿರುವ ಹಾಗೆ ನೋಡಿಕೊಳ್ತಾನೆ. ಅದಕ್ಕೆ ಅವನಿಗೆ ಸರ್ಗ ಅಂತ ಹೆಸರು. ಆಯಿತಾ? ಸೃಷ್ಟಿ ಮಾಡಿದ ಮೇಲೆ ಅವನ ಆಚೆ ಎದ್ದು ಹೋಗಲಿಲ್ಲ, ಹೋದರೆ ಇದು ಉಳಿಯುವುದೂ ಇಲ್ಲ. ಹಾಗಾಗಿ ಒಂದು ಸೃಷ್ಟಿಯಲ್ಲಿ ಅನೇಕ ಕಣಗಳನ್ನು ಎಷ್ಟು ವಿಭಾಗ ಮಾಡಲಿಕ್ಕೆ ಆಗ್ತದೋ ಅಷ್ಟು ವಿಭಾಗಗಳನ್ನಾಗಿ ಮಾಡಿ, ಕಣಗಳನ್ನಾಗಿ ಎಷ್ಟು ವಿಭಾಗ ಮಾಡಲಿಕ್ಕೋ ಅಷ್ಟು ಅದರದ್ದು ಬೇರೆ ಬೇರೆ ವಿಭಾಗಗಳನ್ನು ಗುರುತಿಸಿದರೂ ಕೂಡ ಅದೆಲ್ಲವೂ ಒಟ್ಟು ಸೇರಿಯೇ ಒಂದು ಪದಾರ್ಥ ಅಂತ ಅನಿಸುವುದಲ್ಲ.
ಯಾವುದಾದ್ರೂ ಒಂದು ವಸ್ತು, ಒಂದು ಪಾತ್ರೆ ಇರಲಿ, ಒಂದು ದೀಪ ಇರಲಿ, ಅಥವಾ ಏನೇ ಇರಲಿ, ಅಲ್ಲಿರುವಂತಹ ಅನೇಕ ಅಣುಗಳು ಒಟ್ಟು ಸೇರಿ ಆ ಆಕಾರವನ್ನು ಪಡೆದಿದ್ದರೆ ಅದು ಮತ್ತೆ ಭಿನ್ನ ಭಿನ್ನವಾಗಿ ಹೊರಟು ಹೋದರೆ ಮತ್ತೆ ಪೂರ್ವರೂಪಕ್ಕೆ ಬರ್ತದೆ, ಮಡಿಕೆ ಮತ್ತೆ ಮಣ್ಣಾಗುವ ಹಾಗೆ. ಹಾಗೆಯೇ ನಮ್ಮ ಆ ಒಂದು ಒಟ್ಟು ಸೇರಿಸುವಿಕೆ, ಪ್ರತಿಯೊಂದು ಸೃಷ್ಟಿಯಲ್ಲಿ ಆ ಕಣ ಕಣದಲ್ಲಿಯೂ ಕೂಡ ಪರಮಾತ್ಮನ ಸನ್ನಿಧಾನ, ಅದೆಲ್ಲವೂ ಕೂಡ ಹಾಗೇ ಇರುವ ತನಕ ಅದರ ರೂಪ, ಆಮೇಲೆ ವಿರೂಪ ಅಥವಾ ಮೂಲ ರೂಪ. ಈ ರೀತಿಯಾಗಿ ಸೃಷ್ಟಿಯನ್ನು ಮಾಡಿ ಅದರ ಕಣಕಣದಲ್ಲಿಯೂ ಕೂಡ ಸದಾ ಅದರ ಅಸ್ತಿತ್ವ, ಅವನು ಎಲ್ಲಿವರೆಗೆ ಪರಮಾತ್ಮ ಅಲ್ಲಿರ್ತಾನೋ ಅಲ್ಲಿ ತನಕ ಅದರ ಅಸ್ತಿತ್ವ, ಆ ರೂಪವನ್ನು ಹೇಗೆ ಅವನು ಕರುಣಿಸ್ತಾನೋ ಅಲ್ಲಿ ತನಕ ಅದರದ್ದು ಒಂದು ಸ್ವರೂಪ ಉಳಿಯುತ್ತದೆ. ಹೀಗೆ ಸೃಷ್ಟಿ ಅಂತ ಹೇಳಿದರೆ ಸೃಷ್ಟಿ ಮಾಡುವುದಲ್ಲ, ನಾಶದ ತನಕವೂ, ಅದು ಇರುವ ತನಕವೂ ಪರಮಾತ್ಮನ ಸಂಪೂರ್ಣವಾದಂತಹ ಒಂದು ಸ್ವಾಧೀನವಾಗಿರುವಂತಹ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೋಸ್ಕರ ಅವರನ್ನು ಸರ್ಗ ಅಂತ ಹೇಳಿ ಕರೆಯೋದು. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಅದನ್ನು ಹಿಡಿದುಕೊಂಡು ನಿಂತವನು, ಅದರ ಅಸ್ತಿತ್ವಕ್ಕೂ ಕಾರಣನಾದವನು, ಅಂತಹ ಪರಮಾತ್ಮ ಅವನು ಸರ್ಗ ಅಂತ ಕರೆಸಿಕೊಳ್ತಾನೆ. ಕೃಷ್ಣಾರ್ಪಣಂ.